ಸ್ನೇಹ ಅನ್ನೋದಕ್ಕಿಂತ ಭಾಳ ರೆಸ್ಪೆಕ್ಟ್ ಗೌರವ ಅದು ಜಾಸ್ತಿ ಇತ್ತು. ಯಾಕೆಂದರೆ ಅವ್ರು ನಮಗಿಂತ ತುಂಬಾ ದೊಡ್ಡ ವ್ಯಕ್ತಿ, ದೊಡ್ಡ ಕಲಾವಿದರು, ಭಾಳ ಹಿರಿಯ ಕಲಾವಿದ. ಆದರೆ ಅವ್ರು ಯಾವತ್ತೂ ಅದನ್ನು ತೋರಿಸ್ಕೊಂಡಿದ್ದಿರಲೇ ಇಲ್ಲ. ಚಿಕ್ಕವರು ದೊಡ್ಡವರು ಅಥವಾ ನಾನು ತುಂಬ ಸೀನಿಯರು ಇಂಡಸ್ಟ್ರಿನಲ್ಲಿ ಏಜ್ ವೈಸಲ್ಲ, ಇಂಡಸ್ಟ್ರಿನಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಇದ್ದೀನಿ. ಅದು ಯಾವತ್ತೂ ಇಲ್ಲದೇ ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ಸ್ನೇಹಿತರಾಗೇ ಯಾವತ್ತೂ ಕಂಡಿರೋದು. ಸೊ ಆ ಒಂದು ಗುಣನ ಯಾವತ್ತೂ ಸುಮಾರು 20 ವರ್ಷ ನಾನು ಇಂಡಸ್ಟ್ರಿ ಬಂದಾಗಿಂದ ಆಲ್ಮೋಸ್ಟ್ 25 ಇಯರ್ಸ್. ಆ ಟೈಮಿನಲ್ಲಿ ಗೊತ್ತಿರೋಂಥ ಪ್ರಮಾಣ ಏನಿತ್ತು ಈಗಲೂ ಅದೇ ಇದ್ದಿದ್ದು, ಏನು ಚೇಂಜಸ್ ಇಲ್ಲ. ಆ್ಯಂಡ್ ಪ್ರತಿ ಸರಿ ಸಿಕ್ಕಿದಾಗ ನಗು ಇರ್ಬೋದು, ಏನು ಯಾವ್ದು ಹಾಡಿದ್ರಿ, ನಿಮ್ಮ ಆ ಸಾಂಗ್ ಇಷ್ಟ, ಈ ಸಾಂಗ್ ಅದ್ರದ್ದು ಇರಲಿಲ್ಲ, ಈ ಕವನದ ಇರಲಿಲ್ಲ. ಇದು ತುಂಬ ಸಂಗೀತ ಇಷ್ಟಪಡ್ತಾರೆ. ಸಂಗೀತದ ಜೊತೆ ಸುಗಮ ಸಂಗೀತ ಇದರಲ್ಲಿ ತುಂಬಾ ಒಡನಾಟ ಇಟ್ಕೊಂಡು ಅಂತಂದು ಸಿಕ್ಕಾಗೆಲ್ಲ ಹರಟೆ ಇಂಥದ್ದೇ. ನೋವು ಆ ಸಂಕಟಕ್ಕೆ ಕೊನೆ ಇಲ್ಲ ಅಲ್ವಾ. ಗೊತ್ತಿತ್ತು ನನಗೆ ಅವ್ರಿಗೆ ಹುಷಾರಿಲ್ಲ ಅಂತ. ಅಂದರೆ ಡೆಫಿನೆಟ್ಲಿ ಯಾರಿಗೂ ಗೊತ್ತಿರಲಿಲ್ಲ ಇಷ್ಟೊಂದು ಸೀರಿಯಸ್ ಆಗಿದೆ. ಕೆಲವರಿಗೆ ಬಹುಶಃ ತುಂಬ ಆಪ್ತರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಅವರು ಅಷ್ಟು ಜೀವನ ಪ್ರೀತಿ ಇತ್ತು ಆಮೇಲೆ ಅವ್ರನ್ನ ಯಾವತ್ತೂ ತೋರಿಸ್ಕೊಂಡಿರ್ತಿರ್ಲಿಲ್ವಲ್ಲ ಪೇನನ್ನು, ಕಷ್ಟ ಇದೆ, ಹಂಗಿದೆ ಹುಷಾರಿಲ್ಲ. ಹಾಗಾಗಿ ಯಾರಿಗೂ ಅನಿಸಿಲ್ಲ. ಆಮೇಲೆ ಅನಿಸೋದು ಬೇಡ ಅನ್ನೋದು ಅನ್ಸತ್ತೆ ನನಗೆ. ಸಿಂಪತಿ, ಆಮೇಲೆ ನಿಮಗೆ ಏನು ನಾವು ನಿಜವಾಗ್ಲೂ ಪ್ರೀತಿಸ್ತೀವೋ ಅದೇ ಪ್ರೀತಿ ಅವ್ರಿಗೆ ಬೇಕಾಗುತ್ತೆ. ಹಾಗಾಗಿ ಬಹುಶಃ ತುಂಬ ಆಪ್ತರು ಬಿಟ್ಟರೆ ಬೇರೆ ಯಾರಿಗೂ ಅವ್ರಿಗೆ ಹುಷಾರಿಲ್ಲ, ಈ ಥರ ತುಂಬ ಫೈನಲ್ ಸ್ಟೇಜ್ ಇಲ್ಲ, ಯಾವತ್ತೂ ತೋರಿಸ್ಕೊಂಡಿಲ್ಲ. ನಾವು ತೋರಿಸ್ಕೊಳ್ಳೋ ವ್ಯಕ್ತಿನೂ ಅಲ್ಲ ಅವರು. ನಾವು ಸಿಕ್ಕಾಗೆಲ್ಲ ಖುಷಿಯಿಂದನೇ ಮಾತಾಡ್ತಾ ಇರ್ತೀವಿ, ಖುಷಿಯಿಂದನೇ ಕಾರ್ಯಕ್ರಮ ಮಾಡಿದ್ದೀವಿ. ಲಾಸ್ಟ್ ಕಾರ್ಯಕ್ರಮದಲ್ಲೂ ಚೆನ್ನಾಗೆಲ್ಲ ಊಟ ಮಾಡ್ಕೊಂಡು ಅದು ಹಂಚ್ಕೊಂಡು ಅದು ಕಾರ್ಯಕ್ರಮಕ್ಕೆ ಸಿಕ್ಕಾಗ ಮಾತಾಡಿದ್ದು. ಒಂದು ಇವೆಂಟ್ ಇತ್ತು, ಅದಕ್ಕೆ ಅವರೇ ವಾಯ್ಸ್ ಕೊಡಬೇಕು, ಅವರೇ ಅಟೆಂಡ್ ಮಾಡಬೇಕು ಅನ್ನೋದು. ಹಾಗಾಗಿ ಅವರನ್ನು ಕಾಲ್ ಮಾಡಿ ಮಾತಾಡಿದ್ದೆ. ಆ್ಯಂಡ್ ತುಂಬಾ ಅಂದರೆ ಚೆನ್ನಾಗಿ ಮಾತಾಡಿ ಸುಮಾರು ಇದು ಅಂತ ಹೇಗೆ ಏನಾಯಿತು ಏನು ಅಂತ. ಆಮೇಲೆ ಶೀಸ್ ಬ್ಯಾಕ್ ಟು ಆ್ಯಕ್ಟಿಂಗ್ ಅನ್ನೋದು ಅದನ್ನು ಹೇಳಿದರು. ಮತ್ತೆ ಆ್ಯಕ್ಟಿಂಗ್ ಮಾಡಿ ಹೇಳಿದ್ನಲ್ಲ ಲಾಸ್ಟು ವೇದಿಕೆ ಮೇಲೆ ಹಂಚ್ಕೊಂಡಿದ್ದೇನೆ. ನಾವು ಹೋಟೆಲಲ್ಲೆಲ್ಲ ಒಟ್ಟಿಗೆ ಊಟ ಮಾಡಿದ್ದು ಖುಷಿಯಿಂದ. ಆ್ಯಂಡ್ ದಾಲ್ ಅವ್ರು ನನ್ನ ಫೇವ್ರೇಟ್ ದಾಲ್ ಕಸಿ ಅಂತ ಹೇಳಿದ್ರು. ಸೊ ಅದನ್ನು ತುಂಬ ಪ್ರೀತಿ ಅಷ್ಟು ದಾಲ್ ಅವ್ರಿಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಅದು ಟೇಸ್ಟು ಇದು ಸ್ವಲ್ಪ ಕಮ್ಮಿ ಆಗಿತ್ತು ಅನ್ಕೋತೀನಿ. ಹಾಗಾಗಿ ಅವರು ಬೇರೆ ಏನೂ ತಿಂದಿಲ್ಲ, ವೆಜಿಟೇಬಲ್ಸ್ ಮತ್ತು ದಾಲ್ ತರಿಸ್ಕೊಂಡಿದ್ದೀನಿ. ಇವಾಗ ಅನ್ಸತ್ತೆ ನನಗೆ ಊಟ ಇರ್ಬೋದು ಅಂತ. ಅದನ್ನೂ ಅಷ್ಟೇ ಎಷ್ಟು ಇಷ್ಟಪಟ್ಟು ರೋಟಿ ನಂದ್ಕೊಳ್ಳಿ, ನೀರು ತೊಗೊಳ್ಳಿ ಅಂದರೆ ಈಗ ಅನ್ಸುತ್ತೆ. ಅವಾಗ ಅದೆಲ್ಲ ಕಾಮನ್. ಇವಾಗ ಪ್ರತಿಯೊಂದು ನಾವು ಅದಕ್ಕೆ ಸಿಕ್ಕಾಗ ಅಷ್ಟೇ ಮಾತಾಡ್ತಾ ಇದ್ದಿದ್ದು. ಸಿಕ್ಕಿದಾಗ ಮಾತಾಡಿ ಹೇಗಿದ್ದೀರಾ ಇವಾಗ ಅಂತ ಕೇಳಿದಾಗ ಪರವಾಗಿಲ್ಲ ಫೈನ್ ಅಷ್ಟೇ, ಅದು ಕಟ್ ಮಾಡಿಬಿಡ್ತಾರೆ. ಸೊ ನಾನು ಏನಂದರೆ ನಾವು ಮಾತಾಡೋದು ತುಂಬ ಒಂದು 4-5 ತಿಂಗಳು